ಪಾಪಘ್ನೀನತಿಯ ಕತೆ. ಪರ್ವತರಾಜನಿಗೆ 3 ಹೆಣ್ಣು ಮಕ್ಕಳು. ಹಿರಿಯವಳು ಸಂಧ್ಯಾ, ನಡುವಿನವಳು ಕುಟಿಲೆ, ಕಿರಿಯವಳು ಗೌರಿ. ದಕ್ಷಿಣ ಯಾಗದಲ್ಲಿ ದೇಹತ್ಯಾಗ ಮಾಡಿದ ದಾಕ್ಷಾಯಿಣಿ ದೇವಿ ಪರ್ವತರಾಜನ ಮಗಳಾಗಿ ಹುಟ್ಟಲಿದ್ದಾಳೆ ಎಂಬ ಶ್ರೀಹರಿಯ ಭವಿಷ್ಯವಾಣಿಯನ್ನು ಈ 3 ಹೆಣ್ಣು ಮಕ್ಕಳು ಕೇಳಿ ತಿಳಿದಿದ್ದರು. ಪ್ರತಿಯೊಬ್ಬಳು ನಾನೇ ಆ ದಾಕ್ಷಾಯಿಣಿ ಎಂದು ತಿಳಿದಿದ್ದರು. ಹಿರಿಯವಳಾದ ಸಂಧ್ಯಾ ಪರಮೇಶ್ವರನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ಉದ್ದೇಶದಿಂದ ಹಿಮಾಲಯ ಪರ್ವತದಲ್ಲಿ ಒಂದು ಸುಸ್ಥಳವನ್ನು ಆರಿಸಿ ತಪಸ್ಸಿಗೆ ಕುಳಿತಳು. ಕಾಡಿನ ಮಧ್ಯೆ ಉಗ್ರವಾದ ತಪಸ್ಸನ್ನು ಮಾಡುತ್ತಿರುವ ಎಳೆಯ ಬಾಲೆಯನ್ನು ಅಷ್ಟವಸುಗಳು ನೋಡಿದರು. ಅವರಿಗೆ ಆಶ್ಚರ್ಯವಾಯಿತು. ಆಕೆಯ ಬಳಿ ಬಂದು ತಪಸ್ಸನ್ನು ಕೆಡಿಸಿ ನಿನ್ನ ತಪದ ಉದ್ದೇಶವೇನು ಎಂದು ಕೇಳಿದರು. ಸಂಧ್ಯೆಯು ತನ್ನ ಮನದ ಆಕಾಂಕ್ಷೆಯನ್ನು ವಸುಗಳಿಗೆ ಹೇಳಿದಳು. ಆಗ ಅವರು, ನೀನು ವೃಥಾ ದೇಹವನ್ನು ದಂಡಿಸೋದು ಬೇಡ, ನಿನ್ನ ಹಣೆಯಲ್ಲಿ ಬ್ರಹ್ಮ ಆ ಯೋಗವನ್ನು ಬರೆದಿದ್ದಾನೆಯೇ ನೋಡೋಣ ಅಂತ ಆಕೆಯನ್ನು ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೋದರು. ಉದ್ದೇಶವನ್ನು ಹೇಳಿದರು. ಬ್ರಹ್ಮದೇವರು ಸಂಧ್ಯೆಯ ಹಣೆ ಬರಹವನ್ನು ಓದಿದರು. ಶಿವನ ಪತ್ನಿಯಾಗುವ ಯೋಗ ನಿನಗಿಲ್ಲ ಎಂದರು. ಆ ಮಾತನ್ನು ಕೇಳಿ ಸಂಧ್ಯೆಗೆ ತುಂಬ ಬೇಸರವಾಯಿತು. ಆದರೂ ಶಿವನನ್ನು ಕಾಣುವ ತನಕ ನನ್ನ ಛಲವನ್ನು ಬಿಡಲಾರೆ ಎಂದು ಹತಾಶಳಾಗದೆ ಭೂಮಿಗೆ ಬಂದಳು. ಚಂದ್ರಭಾಗಾಗಿರಿಯಲ್ಲಿರುವ ಬೃಹಲ್ಲೋಹಿತವೆಂಬ ಸುಂದರ ಸರೋವರದಲ್ಲಿ ತಪಸ್ಸಿಗೆ ಕುಳಿತಳು. ಬಹಳ ಕಾಲ ಮಹೋಗ್ರವಾದ ತಪಸ್ಸು ನಡೆಯಿತು. ಒಂದು ದಿನ ಪರಮೇಶ್ವರನು ಪ್ರತ್ಯಕ್ಷನಾದನು. ಸಂಧ್ಯೆ ಕಣ್ಬಿಟ್ಟು ತನ್ನ ತಪಸ್ಸಿನ ಉದ್ದೇಶವನ್ನು ಶಿವನಿಗೆ ವಿನಯದಿಂದ ನಿವೇದಿಸಿದಳು. ಆಗ ಅವನು, ನನ್ನ ಪತ್ನಿಯಾಗುವವಳು ನಿನ್ನ ತಂಗಿ ಗೌರಿ, ಆಕೆಯೇ ದಾಕ್ಷಾಯಣಿ. ನಿನ್ನ ತಪಸ್ಸಿನ ಫಲ ವ್ಯರ್ಥವಾಗದು. ನೀನು ಈ ದೇಹವನ್ನು ತ್ಯಜಿಸಿ ಋಷಿಪುತ್ರಿಯಾಗಿ ಹುಟ್ಟಿ ಅನಂತರ ಶ್ರೇಷ್ಠ ಋಷಿಪತ್ನಿಯಾಗಿ ಬಾಳು. ನಿನ್ನ ಹೆಸರು ಲೋಕದಲ್ಲಿ ಸ್ಥಾಯಿಯಾಗಿರುವಂತೆ ಅನುಗ್ರಹ ಮಾಡುತ್ತೇನೆ ಅಂದನು. ಬಳಿಕ ಮೇಧಾತಿಥಿಯ ಯಜ್ಞದಲ್ಲಿ ದೇಹತ್ಯಾಗ ಮಾಡು ಎಂದು ಸಲಹೆ ಇತ್ತು ಶಿವನು ಅದೃಶ್ಯನಾದನು. ಚಂದ್ರಭಾಗಾ ನದಿಯ ತೀರದಲ್ಲಿ ಮೇಧಾತಿಥಿ ಎಂಬ ಮುನಿಯು ಜ್ಯೋತಿಷ್ಠೋಮವೆಂಬ ಒಂದು ಯಾಗವನ್ನು ಮಾಡುತ್ತಿದ್ದನು. ಸಂಧ್ಯೆ ಆ ಯಾಗಮಂಟಪವನ್ನು ಹೊಕ್ಕಳು. ಎಲ್ಲರ ಕಣ್ತಪ್ಪಿಸಿ ಯಾರಿಗೂ ತಿಳಿಯದಂತೆ ಯಜ್ಞಕುಂಡದ ಬಳಿಗೆ ಬಂದಳು. ಅಲ್ಲಿ ಬೆಂಕಿಗೆ ಹಾರಿ ಪ್ರಾಣತ್ಯಾಗ ಮಾಡಿ ಸೂರ್ಯಲೋಕವನ್ನು ಸೇರಿದಳು. ಸೂರ್ಯನು ಶಿವನ ಆಜ್ಞೆಯಂತೆ ಆಕೆಯ ದೇಹವನ್ನು ಎರಡಾಗಿಸಿ ಒಂದು ಭಾಗವನ್ನು ತನ್ನ ಉದಯಾಸ್ತಮಾನ ಕಾಲದಲ್ಲಿ ಮೂಡುವ ಸಂಧ್ಯಾರಾಗವನ್ನಾಗಿಸಿದನು. ಆಕೆಯ ತಪಸ್ಸು ವ್ಯರ್ಥವಾಗಲಿಲ್ಲ. ಸೂರ್ಯನು ಇರುವ ತನಕ ಆಕೆಯ ಕೀರ್ತಿ ಉಳಿಯುವ ಹಾಗಾಯಿತು. ಇನ್ನೊಂದು ಭಾಗ ದೇಹತ್ಯಾಗ ಮಾಡಿದ ಯಜ್ಞಕುಂಡ ಸೇರಿತು. ಮೇಧಾತಿಥಿಯ ಯಾಗ ಪೂರ್ಣಾಹುತಿಯಾದಾಗ ಆ ಯಜ್ಞಕುಂಡದಿಂದ ಚೆಲುವಾದ ಹೆಣ್ಣು ಶಿಶುವೊಂದು ಉದಿಸಿ ಬಂತು. ಮುನಿಯು ಆ ಮಗುವನ್ನು ಮಗಳೆಂದು ಸ್ವೀಕರಿಸಿದನು. ಎಂತಹ ಸಂದರ್ಭದಲ್ಲೂ ಅಧರ್ಮವನ್ನು ತಡೆಯುವ ಸಾಮರ್ಥ್ಯವುಳ್ಳವಳಾದುದರಿಂದ ಆಕೆಗೆ ಅರುಂಧತಿ ಎಂದು ನಾಮಕರಣ ಮಾಡಿದನು. ಮೇಧಾತಿಥಿಯ ಆಶ್ರಮದಲ್ಲಿ ಅರುಂಧತಿ ಮುದ್ದಿನಿಂದ ಬೆಳೆದಳು. ಪ್ರಾಪ್ತ ವಯಸ್ಕಳಾದ ಆಕೆಯನ್ನು ಒಂದು ದಿನ ವಸಿಷ್ಠ ಮುನಿ ನೋಡಿದನು. ಆಕೆಯೂ ಋಷಿಯನ್ನು ನೋಡಿದಳು. ಪರಸ್ಪರ ಅನುರಾಗ ಮೂಡಿತು. ಸತಿಪತಿಯರಾಗಲು ನಿಶ್ಚಯಿಸಿ ಮೇಧಾತಿಥಿಯೊಡನೆ ಕೇಳಿದರು. ಅವನೂ ಒಪ್ಪಿದನು. ಒಂದು ಶುಭ ಮುಹೂರ್ತದಲ್ಲಿ ಮದುವೆಯೂ ನಡೆಯಿತು. ಜಗತ್ತಿನ ಸಕಲ ಋಷಿ ಮುನಿ ದೇವತೆಗಳು ಸೇರಿದ ಆ ಮದುವೆಗೆ 3 ತ್ರಿಮೂರ್ತಿಗಳು ಬಂದಿದ್ದರು. ಅವರು ವಧೂವರರ ತಲೆಯ ಮೇಲೆ ಪ್ರೋಕ್ಷಿಸಿದ ಶುಭ ಜಲ ಒಂದು ನದಿಯಾಗಿ ಪ್ರವಹಿಸಿತು. ಅಲ್ಲಿ ನೆರೆದವರೆಲ್ಲ ಆ ನದಿಯನ್ನು ಪಾಪಘ್ನಿ ಎಂದು ಕರೆದರು.